ತುಂಬಾ ಈ ವಿಚಾರ ಅಂದ್ರೆ ತುಂಬಾ ಖುಷಿ ಇದೆ. ತುಂಬಾ ದಿನ ಕಾದಿದ್ವಿ ಸಿನಿಮಾಗೋಸ್ಕರ. ಅಯ್ಯೋ ಎಷ್ಟೋ ಜನ ಬೈಕೊಂಡಿದ್ದಾರೆ, ಎಷ್ಟೋ ಜನ ಹೊಗಳಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದು ಯಾರಿಗೂ ಹೊಗಳಿರೋರಿಗೆ ತಪ್ಪು ಏನಂದ್ರೆ ತೆಗಳಿರೋರಿಗೆ ತಪ್ಪಾಗಿ ಮಾತಾಡೋದು ಅದೆಲ್ಲ ಏನಿಲ್ಲ. ಈ ಸಿನಿಮಾ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ ಈ ಯಾರ್ಯಾರು ಕೆಟ್ಟದಂಗೆ ಮಾತಾಡಿದಾರೆ ಅವ್ರಿಗೆಲ್ಲ ಇದು ರಿಪ್ಲೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೊತ್ತಿರ್ತಾರೆ ಏನಿಲ್ಲ, ಹೇಳಿ ಓಡುತ್ತೆ, ಇನ್ಮೆಲ್ಲ ಚೆನ್ನಾಗಾಗುತ್ತೆ. ಅವ್ರು ಯಾವತ್ತು ಅವ್ರಿಗೋಸ್ಕರ ಅಂತ ಮಾಡಲ್ಲ. ಅವ್ರ ಹೀರೋಗೋಸ್ಕರ ಆಗಿರ್ಬೋದು ಅಥವಾ ಅವ್ರ ಡೈರೆಕ್ಷನ್ ಟೀಮ್ಗೋಸ್ಕರ ಆಗಿರ್ಬೋದು ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ತುಂಬ ಸಕ್ಸಸ್ ಆಗಿದೆ. ಹಂಗೆ ನೀವೇ ಎಲ್ಲ ನೋಡಿದ್ದೀರಾ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಹೇಳಿದಾಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋಗಿ ಪ್ರೇಮಿಸ್ ಬ್ಯಾಕ್ ಅಂತ ಒಂದಷ್ಟು ಕಮೆಂಟ್ಗಳು ಬರ್ತಾರೆ. ತುಂಬ ಖುಷಿ ಅಲ್ವಾ? ಈ ಅಂಥ ಖುಷಿ ವಿಚಾರಕ್ಕಿಂತ ಬೇರೆ ಮಾಡಬೇಕು ಅಂತ ನಾನು ಒಂದು ಟ್ರೈ ಇರಲಿ, ಹೊಸ ಟ್ರೈ. ಅಪ್ಪ ಅಮ್ಮ ಇಬ್ಬರು ಕೊಡ್ತಾರೆ. ಇಬ್ಬರು ಆ ಥರ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ಯಾಕಂದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ಗೂಸ್ ಬಾಂಬ್ಸ್ ಬರೋ ಥರ ತುಂಬ ಸೀನ್ಸ್ ಇತ್ತು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆಮೇಲೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀರೋ ಆಗಿ ಡೆಬ್ಯೂ ಕೊಟ್ಟು ತಂದೆನೇ ಡೈರೆಕ್ಷನ್ ಮಾಡ್ತಾರೆ ಹೇಗೆ ಅಂತ ಎಲ್ಲ ಮುಂದೆ ನೋಡೋಣ. ಈಗಲೇ ಎಲ್ಲ ಮುಂದೆ ನೋಡೋಣ. ಓದು ಎಲ್ಲ ಆದಮೇಲೆ